ದೊಡ್ಡಬಳ್ಳಾಪುರದ ಕೇಬಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇದೆ. ಬೆಂಕಿಯನ್ನ ನಂದಿಸುವಲ್ಲಿ ನಿರತರಾಗಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಕೇಬಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಪ್ರಕರಣ ಇನ್ನೂ ಸಹ ಮುಂದುವರೆದ ಬೆಂಕಿ ನಂದಿಸುವ ಕಾರ್ಯ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಸತತವಾಗಿ 15 ಗಂಟೆಗಳಿಂದ ನಡೀತಾ ಇರುವಂತಹ ಬೆಂಕಿ ನಂದಿಸುವಂತಹ ಕಾರ್ಯ. ನಿನ್ನೆ ಸಂಜೆ 5:30 ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದೆ. 15ಕ್ಕೂ ಅಧಿಕ ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ನಿರಂತರವಾಗಿ ಬೆಂಕಿ ನಂದಿಸುವಂತಹ ಕಾರ್ಯ ಆಗ್ತಾ ಇರುವಂತದ್ದು. 100ಕ್ಕೂ ಅಧಿಕ ಸಿಬ್ಬಂದಿಯಿಂದ ರಾತ್ರಿ ಪೂರ್ತಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಂತಹ ಅಗ್ನಿ ಅವಘಡ ಇದು. ನಿನ್ನೆ ಸಂಜೆ 5:30 ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ನಡೆದಂತಹ ಘಟನೆ. ಇನ್ನೂ ಕೂಡ ಆರಿಲ್ಲ, ಬೆಂಕಿಯಲ್ಲಿ ಹೊತ್ತಿ ಹುರಿತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಸತತವಾಗಿ 15 ಗಂಟೆಗಳು ಮುಗ್ದೋಗಿದೆ. 15 ಗಂಟೆಗಳಿಂದಲೂ ಕೂಡ ಬೆಂಕಿ ನಂದಿಸುವಂತಹ ಕಾರ್ಯ ಆಗ್ತಾ ಇರುವಂತದ್ದು. ಸಂಪೂರ್ಣವಾಗಿ ಅಲ್ಲಿರುವಂತಹ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ಕೇಬಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು ಈಗ ಆಲ್ರೆಡಿ 15 ಗಂಟೆ ಕಳೆದೋಗಿದೆ. ಆದ್ರೂ ಕೂಡ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಏನು ನಿನ್ನೆ ಸಂಜೆ 6 ಗಂಟೆಗೆ ಏನು ಅಗ್ನಿ ಅವಘಡ ಆಗಿರುವಂತದ್ದು ಕೇಬಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಆಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಬಾಶೆಟ್ಟಹಳ್ಳಿ ಇರುವಂತ 1 ಎಕರೆಗೆ ಹೆಚ್ಚು ವಿಸ್ತೀರ್ಣ ಇರುವಂತ ಕೇಬಲ್ ಫ್ಯಾಕ್ಟರಿ ಇದಾಗಿದ್ದು, ಇದರಲ್ಲಿ ಅಗ್ನಿ ಅವಘಡ ಆಗಿದ್ದು ಸತತ 15 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಸತತ 15 ಗಂಟೆಗಳ ಕಾಲ ಬೆಂಕಿ ನಂದಿಸುವಲ್ಲಿ ಈಗಾಗಲೇ ನಂದಿಸುವ ಕಾರ್ಯ ಮುಗಿದಿದೆ ಅಂತಾನೆ ಹೇಳ್ಬೋದು. ನಂತರ ಸ್ಥಳಕ್ಕೆ ಶಾಸಕ ಧೀರಜ್ ಮುನಿರಾಜು ಹಾಗೂ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಇದು ಎಲ್ಲಿಂದ ಬಂತು ಬೆಂಕಿ, ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋ ಅಥವಾ ನಿನ್ನೆ ಸಂಜೆ ವೆಲ್ಡಿಂಗ್ ಮಾಡುವ ಸಮಯದಲ್ಲಿ ಸಾರಿಗೆ ಬೆಂಕಿ ತಗುಲುವ ಶಂಕೆ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಸುಕನ್ಯಾ, ಯಾವೆಲ್ಲ ವಸ್ತುಗಳಿಗೆ ಹಾನಿಯಾಗಿದೆ ಗುರುಮೂರ್ತಿ? ಜೊತೆಯಲ್ಲಿ ಏನಾದ್ರೂ ಸಾವು ನೋವು ಸಂಭವಿಸಿದ್ಯಾ? ಸುಕನ್ಯಾ, ಏನಂದ್ರೆ ಅಲ್ಲಿ 50 ಜನ ಕಾರ್ಮಿಕರು ಕೆಲಸ ತಿಳಿದು ಬರ್ತಾ ಇದೆ. ಆದ್ರೆ ನಿನ್ನೆ ಸಂಜೆ ಕೆಲಸ ಮುಗಿದು ಮನೆಗೆ ಹೊರಟ ಮೇಲೆ ಈ ಘಟನೆ ನಡೆದಿರುವುದು ಬೆಳಕಿಗೆ ಬರ್ತಿರುವಂತದ್ದು. ಆದ್ರೆ ಅಲ್ಲಿರುವಂತ ಕೋಟ್ಯಾಂತರ ರೂಪಾಯಿ ಕೇಬಲ್ ಈಗಾಗಲೇ ಸುಟ್ಟು ಕರ್ಕಲಾಗಿರುವಂತದ್ದು. ಸುಕನ್ಯಾ, ಎಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ? ಯಾಕಂತ ಅಂದ್ರೆ ಆಲ್ರೆಡಿ ಎಷ್ಟೋ ಗಂಟೆಗಳು ಕಳೆದೋಗಿದೆ, ಇನ್ನೂ ಕೂಡ ಬೆಂಕಿ ನಂದಿಸುವಂತ ಕಾರ್ಯ ಆಗ್ತಾ ಇದೆ ಅಂತ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಏನಾಗ್ತಾ ಇದೆ? ಸುಕನ್ಯಾ, ಏನಂದ್ರೆ ನಿನ್ನೆ ಸಂಜೆ 6:30ಕ್ಕೆ ಏನು ಈ ಅಗ್ನಿ ಅವಘಡ ಆಗಿರೋದು ಸ್ಥಳಕ್ಕೆ ಆಗಮಿಸಿದ ಮೊದಲ ಬಾರಿಗೆ 3 ಅಗ್ನಿಶಾಮಕ ದಳ ಬಂತು. ನಂತರ 10 ಆಯ್ತು, ನಂತರ 15 ಅಗ್ನಿಶಾಮಕ ದಳ ಆಯ್ತು. ನಂತರ ಈಗ ಸಿಟಿಯಿಂದ ಎಲ್ಲ ಬಂದು ಈಗ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ. ಸತತವಾಗಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವಲ್ಲಿ ನಿರತರಾಗಿದ್ದಾರೆ.